ಬಿರಿಯಾನಿಯ ಸುವಾಸನೆ ಮನೆಯಲ್ಲಿ ಹರಡಿದರೆ ಸಾಕು, ಹಸಿವು ಡಬಲ್ ಆಗುತ್ತೆ. ಮಾಂಸ ತಿನ್ನದೆ ಬಿರಿಯಾನಿ ತಿನ್ನುವ ಆಸೆ ಇದೆಯಾ? ಇಂದು ಹಲಸಿನಕಾಯಿ ಬಿರಿಯಾನಿ ಮಾಡ್ತಾ ಇದ್ದೀನಿ, ನೋಡಿ ಹೇಗಿದೆ ಅಂತ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ದ ಮಾರ್ನಿಂಗ್ ಬ್ಲಾಗ್. ಶುಭೋದಯ. ಇಂದು ನನ್ನ ಜಾಕ್ ಫ್ರೂಟ್ ಸೀರೀಸಲ್ಲಿ, ರಾ ಜಾಕ್ ಫ್ರೂಟ್ ಸೀರೀಸಲ್ಲಿ ಈ ಒಂದು ರೆಸಿಪಿ ಆ್ಯಡ್ ಆಗ್ತಾ ಇದೆ. ಅದೇನೆಂದರೆ ರಾ ಜಾಕ್ ಫ್ರೂಟ್ ಬಿರಿಯಾನಿ. ಹಲಸಿನಕಾಯಿಯಿಂದ ಮಾಡುವಂತಹ ಬಿರಿಯಾನಿಯನ್ನು, ಈ ರೆಸಿಪಿಯನ್ನು ಇವತ್ತು ತೆಗೆದುಕೊಂಡು ಬಂದಿದ್ದೇನೆ. ಇದು ವೆಜ್ ಬಿರಿಯಾನಿ ಅಂತ ಅಂದ್ಕೋಬೇಡಿ, ಇದು ಹಲಸಿನಕಾಯಿಯ ಮ್ಯಾಜಿಕ್. ನನ್ನ ಈ ವಿಭಿನ್ನವಾದ ರೆಸಿಪೀಸ್ಗಳು ನಿಮಗೆಲ್ಲ ಇಷ್ಟ ಆಗಿದ್ದಲ್ಲಿ ನನ್ನ ವ್ಲಾಗನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದರ ಪಕ್ಕ ಇರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿದರೆ ನಾನು ಹಾಕೋ ವಿಡಿಯೋ ಫಸ್ಟಾಗಿ ನೀವೇ ನೋಡ್ತೀರಾ. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮಾಡ್ತಾ ಇರೋದು ನಾಟಿ ಸ್ಟೈಲ್ ದೊನ್ನಿ ಬಿರಿಯಾನಿ ಅಲ್ಲ, ದಮ್ ಬಿರಿಯಾನಿ ಸ್ಟೈಲಲ್ಲಿ ಇದನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ಹಲಸಿನಕಾಯಿಯನ್ನು ಈ ರೀತಿ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ದೇನೆ. ಇವಾಗ ಒಂದು ಕಡೆ ನೀರನ್ನು ಇಟ್ಕೊಂಡಿದ್ದೇನೆ. ನೀರು ಬಾಯ್ಲ್ ಬಂದಿದೆ. ಬಾಯ್ಲ್ಡ್ ನೀರಿಗೆ ಈ ಹಲಸಿನಕಾಯಿಯನ್ನು ಹಾಕ್ತಾಯಿದ್ದೇನೆ. ನೋಡಿ, ಇಷ್ಟಿಷ್ಟು ಚಿಕ್ಕ ತುಂಡು ಬೇಡ, ಮೀಡಿಯಮ್ ಗಾತ್ರದ ತುಂಡನ್ನು ಹಾಕಿ ಇವಾಗ ಒಂದು 5 ರಿಂದ 8 ನಿಮಿಷ ಬೇಕಾಗುತ್ತೆ. ಒಂದು ಸ್ಟೀಮ್ ಬರಬೇಕು, ಫುಲ್ಲಿ ಕುಕ್ಡ್ ಆಗಬಾರ್ದು, 80% ಕುಕ್ಡ್ ಆಗಬೇಕು ಹಲಸಿನಕಾಯಿ. ಇವಾಗ ಇದು ಕುದೀತಾ ಇರುವ ನೀರಿಗೆ ಹಾಕಿ ನಾವು ಇದನ್ನು ಮುಚ್ಚಿ ಇವಾಗ ಬೇಯಿಸ್ತಾ ಇದ್ದೇವೆ. ಇನ್ನೊಂದು ಕಡೆ ನಾವು ಒಂದು ಪೇಸ್ಟನ್ನು ಮಾಡ್ಕೋಬೇಕು. ಸಾಕಷ್ಟು ಪ್ರಮಾಣದಲ್ಲಿ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಲಿದು ತೆಗೆದುಕೊಂಡಿದ್ದೇನೆ. ಅದ್ರ ಜೊತೆ ಹಸಿಮೆಣಸಿನಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ನಾನು ಒಂದು 5 ರಿಂದ 6 ಹಾಕ್ಕೊಂಡಿದ್ದೇನೆ, ಮತ್ತು ಜಿಂಜರ್ ಕೂಡ ಹಾಕ್ಕೊಂಡಿದ್ದೇನೆ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಅಗತ್ಯ ಇರೋದಿಲ್ಲ, ಸ್ವಲ್ಪ ಕ್ರಶ್ಡ್ ಥರ ಮಾಡಿದರೆ ಸಾಕು. ಬಿರಿಯಾನಿ ಆದ್ದರಿಂದ ಸ್ವಲ್ಪ ಜಿಂಜರ್ ಮತ್ತು ಗಾರ್ಲಿಕ್ ಸ್ವಲ್ಪ ಜಾಸ್ತಿನೇ ತಗೊಳ್ಬೇಕು. ಇವಾಗ ಇನ್ನೊಂದು ಕಡೆ ನಾನು ಫ್ರೈಡ್ ಆನಿಯನ್ಸನ್ನು ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ಫ್ರೈಡ್ ಆನಿಯನ್ಸ್ ಅಂದರೆ ನಾವು ಡೀಪ್ ಫ್ರೈ ಮಾಡಿಕೊಂಡು ಮಾಡ್ತಾರೆ. ನಾನು ಡೀಪ್ ಫ್ರೈ ಎಲ್ಲ ಬೇಡ ಅಂತ, ಸ್ವಲ್ಪ ಹೆಲ್ದಿ ಆಗಿರಲಿ ಅಂತ ನಾನು ಈ ರೀತಿ ಸ್ವಲ್ಪ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಹೊತ್ತು ಹಿಡಿಬೋದು, ಡೀಪ್ ಫ್ರೈ ಮಾಡಿದರೆ ತುಂಬ ಬೇಗನೆ ಆಗುತ್ತೆ. ಆದರೆ ಇದನ್ನು ನಾನೀಗ ಶಾಲೋ ರೀತಿ ಮಾಡ್ತಾಯಿದ್ದೀನಿ, ಶಾಲೋ ಫ್ರೈ ರೀತಿ ಮಾಡ್ತಾಯಿದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೇನೆ. ನೋಡಿ, ಒಂದು 5 ನಿಮಿಷದಿಂದ 8 ನಿಮಿಷವರೆಗೂ ಹಿಡಿಯುತ್ತೆ. ನೋಡಿ, ಈ ರೀತಿ ಪಿಂಕ್ ಆಗೋಕ್ಕೆ ಶುರುವಾಯಿತು. ನೀವು ಬೇಕಿದ್ರೆ ಡೀಪ್ ಫ್ರೈ ಮಾಡಿ ಕೂಡ ಬೇಗನೆ ಮಾಡ್ಕೊಬೋದು. ಇಲ್ಲಿ ನಾನು 3 ಈರುಳ್ಳಿಯನ್ನು ತಗೊಂಡಿದ್ದೇನೆ. 3 ಈರುಳ್ಳಿಯನ್ನು ಉದ್ದುದ್ದಕ್ಕೆ ಹೆಚ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದೇನೆ. ನೋಡಿ, ಇವಾಗ ಎಷ್ಟು ಕೆಂಪಗಾದ್ಮೇಲೆ ಇವಾಗ ನಾನು ಇದನ್ನು ತೆಗೆದು ಸೈಡ್ಗೆ ಇಡ್ತಾಯಿದ್ದೇನೆ. ನೋಡಿ, ಇಷ್ಟು ಕೆಂಪಗಾಗಬೇಕು, ಆವಾಗ ಚೆನ್ನಾಗಿರುತ್ತೆ ಇದು. ಇವಾಗ ಇನ್ನೊಂದು 2 ಈರುಳ್ಳಿಯನ್ನು ನಾನು ಒಗ್ಗರಣೆಗೆ ಬಳಸ್ತಾ ಇದ್ದೇನೆ. ಟೋಟಲಿ ಈ ಬಿರಿಯಾನಿ ಮಾಡೋದಕ್ಕೆ 5 ಈರುಳ್ಳಿಯನ್ನು ತಗೊಂಡಿದ್ದೇನೆ. 3 ಫ್ರೈಡ್ ಆನಿಯನ್ ಮಾಡ್ಕೊಂಡಿದ್ದೇನೆ, 2 ಬಿರಿಯಾನಿಗೆ ಹಾಕ್ತಾಯಿದ್ದೇನೆ, ಈ ಕರಿ ಮಾಡೋದಕ್ಕೆ ಮಾಡ್ತಾಯಿದ್ದೇನೆ. ಇವಾಗ ಬಿರಿಯಾನಿ ಒಂದು ಕರಿ ಮಾಡ್ಕೊಬೇಕು ನಾವು. ಅದು ಉಳಿದಿರುವಂತಹ ಎಣ್ಣೆಯನ್ನು ಇದಕ್ಕೆ ಹಾಕ್ಕೊಂಡು ಇವಾಗ ಮಾಡ್ತಾಯಿದ್ದೇವೆ. ಎಣ್ಣೆ ಕಾದಿದೆ. ಇವಾಗ ನಾವು ಹೋಲ್ ಗರಂ ಮಸಾಲ ಹಾಕ್ತಾಯಿದ್ದೇವೆ. ಒಂದು 2 ತುಂಡು ದಾಲ್ಚಿನ್ನಿ ತೊಗೊಂಡಿದ್ದೇನೆ, ಚಕ್ಕೆ ಅಂತೀವಿ ಅಲ್ಲ. ಒಂದು 3 ಲವಂಗ ಹಾಕ್ಕೊಂಡಿದ್ದೇನೆ, 2 ಏಲಕ್ಕಿಕಾಯಿ ಹಾಕ್ಕೊತಾ ಇದ್ದೇನೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಹುರಿತಾ ಇದ್ದೇನೆ. ಒಂದು 4 ರಿಂದ 5 ಪೆಪ್ಪರ್ ಕೂಡ ತಗೊಂಡಿದ್ದೇನೆ. ಇವಿಷ್ಟನ್ನು ಹಾಕಿ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾವು ಮೀಡಿಯಮ್ ಉರಿಯಲ್ಲಿ ಇಟ್ಟಿದ್ದೇನೆ. ಹಲಸಿನಕಾಯಿಂದ ಮಾಡ್ತಾಯಿದ್ದೀವಿ, ಹೇಗೆ ಬರುತ್ತೋ ಅಂತ ಅಂದ್ಕೋಬೇಡಿ. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಈ ಮಸಾಲೆ, ಹೋಲ್ ಗರಂ ಮಸಾಲ ಏನಿದೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿದಾಗಿದೆ. ಇದರ ಮೇಲೆ ಇವಾಗ ನಾವು ಜಿಂಜರ್ ಮತ್ತು ಗಾರ್ಲಿಕ್ ಮತ್ತು ಹಸಿಮೆಣಸಿನ್ಕಾಯಿ ಕ್ರಷ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಹಾಕೋಬೇಕು. ಅದಕ್ಕಿಂತ ಮುಂಚೆ ನಾನು ಸಣ್ಣದಾಗಿ ಹೆಚ್ಚಿರುವಂತಹ 2 ಈರುಳ್ಳಿಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಈರುಳ್ಳಿಯನ್ನು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಹುರ್ಕೋಬೇಕು. ತುಂಬ ಕೆಂಪು ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ, ಜಸ್ಟ್ ಲೈಟ್ ಪಿಂಕ್ ಆದರೂ ಆಗಬೇಕು, ಟ್ರಾನ್ಸ್ಲೂಸೆಂಟ್ ಆಗಬೇಕು. ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಇವಾಗ ನಾವು ಒಗ್ಗರಣೆಯಲ್ಲಿ 2 ಈರುಳ್ಳಿಯನ್ನು ಫ್ರೈ ಮಾಡ್ಕೊಂಡಿದ್ದೇವೆ. ಇಲ್ಲಿ ಹಸಿ ಈರುಳ್ಳಿ ಇಲ್ಲಿ ಹಾಕೋ ಬದಲು ಇಲ್ಲಿ ನಾವು ಫ್ರೈಡ್ ಆನಿಯನ್ಸ್ ಕೂಡ ಇಲ್ಲಿ ಹಾಕೋಬೋದು. ಫ್ರೈಡ್ ಆನಿಯನ್ ಮಾಡೋವಾಗಲೇ ನಾವು 5 ಈರುಳ್ಳಿಯಿಂದ ಮಾಡಿಕೊಂಡ್ರೆ ಅರ್ಧ ಭಾಗವನ್ನು ಇದಕ್ಕೆ ಇವಾಗ ಒಗ್ಗರಣೆಯಲ್ಲಿ ಹಾಕ್ಕೋಬೋದು. ಈ ಮೆಥಡ್ ಸ್ಕಿಪ್ ಮಾಡ್ಬೋದು. ಇವಾಗ ನಾವು
ಅಲ್ಲಿ 3 ಈರುಳ್ಳಿ ಮಾಡಿರೋದ್ರಿಂದ ಇವಾಗ ಇಲ್ಲಿ 2 ಈರುಳ್ಳಿಯಿಂದ ಇದನ್ನು ಮಾಡ್ತಾ ಇದ್ದೇನೆ. ಇದರ ಮೇಲೆ ಇವಾಗ ಹುರಿದಾದ ತಕ್ಷಣ ನಾವು ಇದಕ್ಕೆ ಕ್ರಷ್ ಮಾಡಿಟ್ಕೊಂಡಿರುವಂತಹ ಜಿಂಜರ್, ಗಾರ್ಲಿಕ್ ಮತ್ತು ಹಸಿಮೆಣಸಿನ್ಕಾಯಿನ ಇವಾಗ ಹಾಕ್ಕೋಬೇಕು. ಜಿಂಜರ್ 1 ಇಂಚು ತೊಗೊಂಡಿದ್ದೇನೆ, 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೇನೆ ಮತ್ತು 8 ರಿಂದ 10 ಎಸಳು ಬೆಳ್ಳುಳ್ಳಿಯನ್ನು ಹಾಕಿ ಕ್ರಷ್ ಮಾಡಿಟ್ಕೊಂಡಿರುವಂತಹ ಪೇಸ್ಟನ್ನು ಇಲ್ಲಿ ಇವಾಗ ಹಾಕ್ಕೋಬೇಕು. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಕೂಡ ಹುರ್ಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಆದಮೇಲೆ ನಾವು 1 ಟೊಮೆಟೊ ಇದಕ್ಕೆ ಹಾಕಬೇಕು. ದೊಡ್ಡ ಟೊಮೆಟೊ ತೊಗೊಂಡಿದ್ದೇನೆ, ಒಂದೇ ಒಂದು ಟೊಮೆಟೊ, ಯಾಕಂದರೆ ನಾವು ಇಲ್ಲಿ ಮೊಸರು ಕೂಡ ಬಳಸಲಿಕ್ಕಿದ್ದೇವೆ, ಹಾಗಾಗಿ ತುಂಬ ಹುಳಿಯಾಗುತ್ತೆ 2-3 ತೊಗೊಂಡ್ರೆ ಅಂತ. ನಾನು 1 ಆ್ಯಪಲ್ ಟೊಮೆಟೊವನ್ನು ತೊಗೊಂಡಿದ್ದೇನೆ, ದೊಡ್ಡ ಗಾತ್ರದ ಟೊಮೆಟೊವನ್ನು ಇಲ್ಲಿ ತೊಗೊಂಡಿದ್ದೇನೆ. ಇದನ್ನು ಇವಾಗ ಸ್ವಲ್ಪ ಮ್ಯಾಶ್ ಆಗೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಚೆನ್ನಾಗಿ ಹುರ್ಕೊಬೇಕು ಇದನ್ನು. ಇವಾಗ ಇದು ಚೆನ್ನಾಗಿ ಹುರಿದಿದ್ದಾಗಿದೆ. ಇವಾಗ ನಾವು ಮಸಾಲೆ ಪುಡಿಗಳನ್ನು ಇಲ್ಲಿ ಹಾಕೋಬೇಕು. 1 ಸ್ಪೂನು ಗರಂ ಮಸಾಲ ಪುಡಿಯನ್ನು ಹಾಕಿದ್ದೇನೆ, 1 ರಿಂದ 1.5 ಸ್ಪೂನು ಬಿರಿಯಾನಿ ಮಸಾಲವನ್ನು ಹಾಕಿದ್ದೇನೆ. ತುಂಬ ಇಂಪಾರ್ಟೆಂಟ್, ಸ್ಕಿಪ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಬಿರಿಯಾನಿ ಮಸಾಲವನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ, 1 ರಿಂದ 1.5 ಸ್ಪೂನು. ಹಸಿಮೆಣಸಿನಕಾಯಿ ಖಾರ 4 ರಿಂದ 5 ಹಾಕಿರೋದ್ರಿಂದ ನಾನು ಸ್ವಲ್ಪ ಕೆಂಪು ಮೆಣಸಿನಕಾಯಿ ಪುಡಿಯನ್ನು ಇಲ್ಲಿ ಬಳಸಿದ್ದೇನೆ. ಒಂದು 1/4 ಸ್ಪೂನ್ ಅಂತ ಹೇಳ್ಬೋದು. 1/4 ಟೀ ಸ್ಪೂನು ಕೆಂಪು ಮೆಣಸಿನಕಾಯಿ ಪೌಡರ್ನ ಮತ್ತು 1/4 ಟೀ ಸ್ಪೂನು ಅರಿಶಿಣ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಇವೆಲ್ಲವನ್ನು ಚೆನ್ನಾಗಿ ಇವಾಗ ಹುರ್ಕೋಬೇಕು ಒಂದ್ಸಲ. ಇವೆಲ್ಲವನ್ನು ಹುರಿದಾದ ಮೇಲೆ ಇವಾಗ ನಾವು 1 ಹ್ಯಾಂಡ್ಫುಲ್ ಆಫ್ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿರೋದು, ಇನ್ನೊಂದು ಹ್ಯಾಂಡ್ಫುಲ್ ಆಫ್ ಪುದೀನ ಸೊಪ್ಪು ಹೆಚ್ಕೊಂಡಿರೋದು. ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ತುಂಬ ಸಣ್ಣದಾಗಿ ಹೆಚ್ಕೊಂಡು ಇದನ್ನು ಇವಾಗ ಹಾಕ್ಕೋಬೇಕು. ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಅರ್ಧ ಬೇಯಿಸಿರುವಂತಹ 80% ಕುಕ್ ಆಗಿರುವಂತಹ ರಾ ಜಾಕ್ ಫ್ರೂಟನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ನೀರನ್ನು ಬಸಿಬಿಟ್ಟು ಇವಾಗ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ನಾವು ಈಗ ಅರ್ಧ ಕಪ್ಪು ನೀರು ಹಾಕಿ ಈ ಮಸಾಲೆಯಲ್ಲಿ ಈ ಹೋಳುಗಳನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ತುಂಬ ಚಿಕ್ಕದಾಗಿ ಜಾಕ್ ಫ್ರೂಟ್ ಹೋಳುಗಳನ್ನು ಮಾಡೋಕ್ಕೆ ಹೋಗಬೇಡಿ, ಮೀಡಿಯಮ್ ಸೈಜಲ್ಲೇ ಇರಬೇಕು, ಕ್ಯೂಬ್ಸ್ ಥರನೇ ಇರಬೇಕು. ಸ್ವಲ್ಪ 1/4 ಕಪ್ಪಿಂದ ಅರ್ಧ ಕಪ್ಪಷ್ಟು ನೀರನ್ನು ಕೂಡ ಹಾಕ್ಕೊಂಡಿದ್ದೆ. ನೋಡಿ, ಇದು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಮುಚ್ಚಳವನ್ನು ಮುಚ್ಚಿ ಇವಾಗ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಕೂಡ ಬಂದಿದೆ. ಈ ಗ್ರೇವಿಯನ್ನು ನೀವು ಚಪಾತಿ ಪೂರಿ ಜೊತೆಗೂ ತುಂಬ ಕರಿಯಾಗಿ ಕೂಡ ಇದನ್ನು ಯೂಸ್ ಮಾಡ್ಕೊಬೋದು. ತುಂಬಾ ಟೇಸ್ಟಿ ಆಗಿರುತ್ತೆ. ನಾವಿವಾಗ ಮಾಡ್ತಾ ಇರೋದು ಬಿರಿಯಾನಿನೇ. ಇವಾಗ ಇದು ಪೂರ್ಣ ಬೆಂದಿದೆ, ಹಲಸಿನಕಾಯಿ ಬೆಂದಿದೆ. ಇವಾಗ ನಾವು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಒಂದು 2 ಸೌಟಷ್ಟು ಗಟ್ಟಿ ಮೊಸರನ್ನು ಇದಕ್ಕೆ ಹಾಕ್ಕೋತಾ ಇದ್ದೇನೆ. 2 ಸೌಟ್ ಹಾಕ್ಕೋಬೇಕು, ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಹುಳಿ ಆಗಿಬಿಡುತ್ತೆ. ಇವಾಗ ಕುದೀತಾ ಇರುವಾಗಲೇ ಹಾಕ್ಕೊಂಡ್ರೆ ಒಡೆದೋಗುತ್ತೆ. ಹಾಗೆ ಆದ ಕಾರಣ ನಾವು ಇವಾಗ ಇದನ್ನು ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿದ ಮೇಲೆ ಹಾಕಬೇಕು, ಆಯಿತಾ. ಬಿರಿಯಾನಿಯ ಮಸಾಲೆ ರೆಡಿಯಾಗಿದೆ. ಇವಾಗ ನಾವು ರೈಸನ್ನು ರೆಡಿ ಮಾಡಬೇಕು. ಇದರಲ್ಲಿ ಸ್ಪೆಷಾಲಿಟಿ ಏನಂದರೆ ನಾನಿಲ್ಲಿ ಗೀ ರೈಸ್ ಮಾಡ್ಕೋತಾ ಇಲ್ಲ. ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಲೆಫ್ಟ್ ಓವರ್ ರೈಸ್ ತುಂಬ ಉಳಿದಿತ್ತು. ಈ ರೈಸನ್ನು ನಾವು ಯಾವಾಗಲೂ ಪುಳಿಯೋಗರೆ ಆಗಿರಲಿ, ಚಿತ್ರಾನ್ನ ಆಗಿರಲಿ ಅಥವಾ ಬಿಸಿಬೇಳೆ ಬಾತ್ಗೆಲ್ಲ ಹಾಕಿ ಉಪಯೋಗಿಸ್ತೇವೆ. ಅದರ ಬದಲು ಈ ರೈಸಲ್ಲಿ ಉಪಯೋಗಿಸಿ ನಾವು ಬಿರಿಯಾನಿ ಕೂಡ ಮಾಡ್ಬೋದು ಅಂತ ನಾನು ಇದರಲ್ಲಿ ತೋರಿಸ್ತಾ ಇದ್ದೇನೆ. ಇವಾಗ ನೀವು ಲೆಫ್ಟ್ ಓವರ್ ರೈಸ್ ಇಲ್ಲ ಅಂದರೆ ಫ್ರೆಶ್ ರೈಸ್ ಕೂಡ ಮಾಡ್ಬೋದು. ರೈಸ್ ಮಾಡುವಾಗ 80% ಕುಕ್ ಆಗಿರುವಂತಹ ರೈಸನ್ನು ತಗೋಬೇಕು. ಅದಕ್ಕೆ ನೀವು ಹೋಲ್ ಗರಂ ಮಸಾಲ ಹಾಕಿಬಿಟ್ಟು ಗೀ ರೈಸ್ ಥರ ಮಾಡಿಕೊಂಡು ರೆಡಿ ಮಾಡಿಟ್ಕೋಬೇಕು. ಅದನ್ನು ಇಲ್ಲಿ ನಾವಿವಾಗ ಬಳಸಬೇಕು. ನಾನಿಲ್ಲಿ ಲೆಫ್ಟ್ ಓವರ್ ರೈಸಿಂದ ಮಾಡಿರೋದ್ರಿಂದ ಪ್ಲೇನ್ ವೈಟ್ ರೈಸನ್ನು ತಗೊಂಡಿದ್ದೇನೆ. ಇಲ್ಲಿ ನಾನು ಬಿರಿಯಾನಿ ಅಕ್ಕಿ ಅಂತ ಏನು ಬರುತ್ತೆ ಅಂದರೆ ಪುಲಾವ್ ರೈಸ್, ಬಾಸ್ಮತಿ ರೈಸನ್ನು ಕೂಡ ತಗೊಬೋದು. ಇವಾಗ ನಾವು ಇದಕ್ಕೆ ಲೇಯರ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫುಲ್ ಮಸಾಲೆ ಇವಾಗ ಕುದಿಸ್ಕೊಳ್ತಾ ಇದ್ದೀನಿ. ಇವಾಗ ಮಸಾಲೆಯನ್ನು ಒಮ್ಮೆ ಕುದಿಸ್ಕೊಳ್ತಾ ಇದ್ದೇನೆ. ಆಮೇಲೆ ಇನ್ನೊಂದು ಲೇಯರಲ್ಲಿ ರೈಸನ್ನು ಹಾಕ್ಕೋತಾ ಇದ್ದೇನೆ. ರೈಸನ್ನು ಈ ಥರ ಫುಲ್ ಮಸಾಲೆ ಕವರ್ ಆಗೋವರೆಗೂ ಹಾಕ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಇದನ್ನು ಹರಡಿಸ್ಕೊಳ್ಳಿ. ರೈಸ್ ಲೇಯರ್ ಆದಮೇಲೆ ಮೇಲ್ಗಡೆಯಿಂದ ನಾವು ಸಣ್ಣಗೆ ಹೆಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನವನ್ನು ಮತ್ತೆ ಇದಕ್ಕೆ ಹಾಕೋಬೇಕು. ಇವಾಗ ನೋಡಿ, ನಾನು ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ನಾವು ಮೇಲ್ಗಡೆಯಿಂದ ಫ್ರೈಡ್ ಆನಿಯನ್ಸ್ ಏನು ಮಾಡಿಟ್ಕೊಂಡಿದ್ದೀವಿ ಅದನ್ನು ಇಲ್ಲಿ ಪೂರ್ತಿಯಾಗಿ ಹಾಕೋಬೇಕು. 2-3 ಲೇಯರ್ ಮಾಡೋದಿದ್ದರೆ ಅರ್ಧ ಭಾಗವನ್ನು ಇಲ್ಲಿ ಉಪಯೋಗಿಸಿ ಮತ್ತು ಅರ್ಧ ಭಾಗವನ್ನು ಆಮೇಲೆ ಉಪಯೋಗಿಸ್ಕೋಬೋದು.
ಇವಾಗ ನಾನು ಲೇಯರ್ ನಂದು ಮುಗಿತಾ ಬಂತು ಅನ್ನೋದ್ರಿಂದ ನಾನು ಎಲ್ಲವನ್ನು ಇಲ್ಲಿ ಹಾಕೋತಾ ಇದ್ದೇನೆ. ಮೇಲ್ಗಡೆಯಿಂದ ಮತ್ತೆ ಸ್ವಲ್ಪ ಬಿರಿಯಾನಿ ಮಸಾಲವನ್ನು ಸ್ಪ್ರಿಂಕಲ್ ಮಾಡಬೇಕು. ಚೂರೇ ಚೂರು ಬಿರಿಯಾನಿ ಮಸಾಲವನ್ನು ಸ್ಪ್ರಿಂಕಲ್ ಮಾಡಬೇಕು. ಬಿರಿಯಾನಿಯನ್ನು ತುಂಬ ಸ್ಪೈಸಿಯಾಗಿ ಮಾಡಬೇಕು ಅಂತ ಇಷ್ಟ ಇದ್ದಲ್ಲಿ ಹಸಿಮೆಣಸಿನಕಾಯಿಯನ್ನು ಮಧ್ಯೆ ಸ್ಲಿಟ್ ಮಾಡಿ ಕೂಡ ಇದಕ್ಕೆ ಇಲ್ಲಿಂದ ಹಾಕ್ಕೋಬೋದು. ಮೇಲ್ಗಡೆಯಿಂದ ಇಲ್ಲಿ ಹಾಕೋಬೇಕು. ನಾನು ತುಂಬ ಖಾರವಾಗುತ್ತೆ ಅಂತ ಅಂದ್ಕೊಂಡು ಹಾಕ್ತಾನೆ ಇಲ್ಲ. ನೋಡಿ ಈ ರೀತಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಮೇಲ್ಗಡೆಯಿಂದ ಕೇಸರಿ ಅಂದರೆ ನಾನು ಸ್ಯಾಫ್ರೋನನ್ನು ಹಾಲಲ್ಲಿ ಸ್ವಲ್ಪ ನೆನೆಸಿಟ್ಟಿದ್ದೆ 2-3 ದಳಗಳನ್ನು. ಆ ಹಾಲನ್ನು ಇದಕ್ಕೆ ಮೇಲ್ಗಡೆಯಿಂದ ಹಾಕ್ತಾ ಇದ್ದೀನಿ. ಇವಾಗ ಇವೆಲ್ಲವನ್ನು ಹಾಕಿ ನಾವು ಮತ್ತೆ ಬಿರಿಯಾನಿ ಮಸಾಲಾನ ಸ್ಪ್ರಿಂಕಲ್ ಮಾಡಬೇಕು. ಚೂರೇ ಚೂರು ಚಿಟಿಕೆ ಅಂತ ಹಾಕ್ಕೊಂಡಿದ್ದೀನಿ. ಈಗ ನಾವು ಮೇಲ್ಗಡೆಯಿಂದ 2-3 ಚಮಚ ತುಪ್ಪವನ್ನು ಇಲ್ಲಿ ಹಾಕೋಬೇಕು. ಈ ಬಿರಿಯಾನಿಯನ್ನು ನೀವು ಪೂರ್ತಿಯಾಗಿ ಎಣ್ಣೆಯಲ್ಲಿ ಮಾಡೋ ಬದಲು ತುಪ್ಪದಲ್ಲಿ ಕೂಡ ಮಾಡಿದರೆ ಇನ್ನೂ ತುಂಬ ರಿಚ್ ಆಗಿ ಕಾಣಿಸುತ್ತೆ. ಇದರಲ್ಲಿ ಗೋಡಂಬಿಯನ್ನು ದ್ರಾಕ್ಷಿಯನ್ನು ಕೂಡ ನೀವು ಮೇಲ್ಗಡೆಯಿಂದ ಹಾಕೋಬೋದು. ಇಲ್ಲಿ ನೋಡಿ, ನಾನು 2 ಚಮಚ ತುಪ್ಪವನ್ನು ಇಲ್ಲಿ ಬಳಸ್ತಾ ಇದ್ದೇನೆ. ತುಪ್ಪ ಆಪ್ಷನಲ್ ಆಗಿರುತ್ತೆ, ನೀವು ಬೇಕಿದ್ದರೆ ಸ್ಕಿಪ್ ಮಾಡ್ಕೊಬೋದು ಅಥವಾ ಕಮ್ಮಿನೂ ಹಾಕ್ಕೊಬೋದು, ಆಪ್ಷನಲ್ ಆಗಿರುತ್ತೆ. ನಾನಿಲ್ಲಿ 2 ಚಮಚವನ್ನು ಇಲ್ಲಿ ಬಳಸಿದ್ದೇನೆ. ಇವಾಗ ಇವೆಲ್ಲವನ್ನು ಚೆನ್ನಾಗಿ ಮುಚ್ಚಿ ನೋಡಿ, ಈ ಥರ ಮುಚ್ಚಿ ನಾವು 10 ನಿಮಿಷ ಸರಿಯಾಗಿ ನೋಡ್ಕೊಳ್ಳಿ, ಟೈಮರನ್ನು ಇಟ್ಕೊಳ್ಳಿ. 10 ನಿಮಿಷ ಇದನ್ನು ದಮ್ಮಲ್ಲಿ ಬೇಯಿಸಬೇಕು. ನೋಡಿ 10 ನಿಮಿಷ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮದು ಹೆಲ್ದಿ ಡಿಲಿಷಿಯಸ್ ರಾ ಜಾಕ್ ಫ್ರೂಟ್ ಬಿರಿಯಾನಿ ಇಸ್ ರೆಡಿ ಟು ಸರ್ವ್. ನೀವು ಬೇಕಿದ್ದರೆ ಇದನ್ನು ಲೇಯರ್ ಆಗಿ ಇರಬೇಕು ಅಂತ ಹಾಗೇ ಸರ್ವ್ ಮಾಡ್ಬೋದು. ಇಲ್ಲಾಂದರೆ ಒಂದು ಸಾರಿ ಮಿಕ್ಸ್ ಮಾಡಿದ ಮೇಲೆ ಒಂದು ಸಾರಿ ರೈಸ್ ಮತ್ತು ಗ್ರೇವಿನ ಚೆನ್ನಾಗಿ ಪಾಟಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಈ ಥರ ಸರ್ವ್ ಮಾಡಿದರೆ ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತ ಟ್ರೈ ಮಾಡಿ. ಇಷ್ಟ ಆಗಿದೆ ಅಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಖುಷಿಯಾಗಿರಿ, ಹೆಲ್ದಿ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.